ತಮ್ಮನ್ನೆಲ್ಲ ಭೇಟಿ ಮಾಡಿ ಬಹಳ ದಿನಗಳಾಯಿತು. ಈ ಒಂದು ಕಟ್ಟಡ ಆದಮೇಲೆ ಇಲ್ಲಿ ಬಂದಿರಲಿಲ್ಲ. ಭಾಳ ಚೆನ್ನಾಗಿದೆ ಕಟ್ಟಡ ಇದು. ಸಮಗ್ರ ಕರ್ನಾಟಕದ ಅನೇಕ ಬೇಡಿಕೆಗಳು ನಿರಂತರವಾಗಿ ಹಿಂದೆ ಬಿದ್ದಿವೆ. ಬೇಡಿಕೆಗಳು ಶಾಸನ ಸಭೆಯಲ್ಲಿ ಸಮಗ್ರ ಕನ್ನಡದ ಬೆಳವಣಿಗೆ ಬಗ್ಗೆ, ಕನ್ನಡಿಗರ ಬಗ್ಗೆ, ಗಡಿನಾಡಿನ ಬಗ್ಗೆ, ಹೊರನಾಡು. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಬಗ್ಗೆ ಪ್ರಾಮಾಣಿಕವಾದಂಥ ಚಿಂತನೆ ಆಗ್ತಾ ಇಲ್ಲ. ಲೋಕಸಭೆಯಲ್ಲಿ ನಮ್ಮವರು ಯಾವುದೇ ಪಕ್ಷದವರಿರಲಿ, ರಾಜ್ಯದ ನೀರಾವರಿ ಬಗ್ಗೆ ಆಗಲಿ, ಹೆದ್ದಾರಿಗಳ ಬಗ್ಗೆ ಆಗಲಿ, ಹೆಚ್ಚಿನ ಅನುದಾನದ ಬಗ್ಗೆ ಆಗಲಿ, ಮಲತಾಯಿ ಧೋರಣೆ ಬಗ್ಗೆ ಆಗಲಿ ಪರಿಣಾಮಕಾರಿಯಾಗಿ ಮಾತಾಡಲಿಲ್ಲ. ಕರ್ನಾಟಕದಲ್ಲಿ ಬಹಳ ಬೇಡಿಕೆಗಳು. ನಿಮಗೆ ಹೇಳೋದಾದರೆ, ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವರು ನಿತ್ಯ ನಿರಂತರವಾಗಿ ಇಡೀ ಬೆಳಗಾವಿಯಲ್ಲಿ ಒಂದು ಪಾಳ್ಯಗಾರಿಕೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಬೆಂಬಲವಾಗಿ ಮಹಾರಾಷ್ಟ್ರ ಸರ್ಕಾರ ಎಲ್ಲ ರೀತಿಯ ನೆರವನ್ನು ನೀಡ್ತಾ ಇದ್ದಾರೆ. ಬೆಳಗಾವಿಯ ರಾಜಕಾರಣಿಗಳು ಸಂಪೂರ್ಣ ಮರಾಠಿಗಳ ಪರ ಇದ್ದಾರೆ. ಅಲ್ಲಿರುವ ಕನ್ನಡ ಪರ ಸಂಘಟನೆಗಳು ಮಾತ್ರ ಕನ್ನಡದ ಬಗ್ಗೆ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಮಹದಾಯಿ, ಕಳಸಾ ಬಂಡೂರಿ, ಹೈದರಾಬಾದ್ ಕರ್ನಾಟಕ, MS ನಿಷೇಧ, ಮೇಕೆದಾಟು ಯೋಜನೆ, ಈ ಥರ ನಿರಂತರವಾಗಿ ಬಹಳ, ಮತ್ತು ಪರಭಾಷೆಯವರ ದಬ್ಬಾಳಿಕೆ. ಇಡೀ ರಾಜ್ಯದಲ್ಲಿ ಪರಭಾಷೆಯವರ ದಬ್ಬಾಳಿಕೆ ಭಾರಿ ಆಗಿದೆ. ಪರಭಾಷೆಯವರ ದಬ್ಬಾಳಿಕೆಯನ್ನು ನಿಲ್ಲಿಸೋದರಲ್ಲಿ ಹೊರಗಡೆಯಿಂದ ಬರ್ತಕ್ಕಂಥ ಪರಭಾಷೆಯವರ ಪ್ರವಾಹ ಇದ್ದಂಗಿದೆ. ಈಗ ಹಾದಿ ಬೀದಿಯೆಲ್ಲ ಅವರೇ, ವ್ಯಾಪಾರ ಎಲ್ಲ ಅವರೇ, ವ್ಯವಹಾರ ಎಲ್ಲ ಅವರೇ,